the way they used to compare earlier to South Indian food, ಮತ್ತೆ ಈಗ see now South Indian food no more it's South Indian food, it's an Indian food now. ಪ್ರತಿಯೊಂದು ರಾಜ್ಯದಲ್ಲೂ ನಮ್ಮ ಸೌತ್ ಇಂಡಿಯನ್ ಫುಡ್ ರಾರಾಜಿಸ್ತಾ ಇದೆ. ಸೊ ದಟ್ಸ್ ಇನ್ ಬ್ಯೂಟಿ ಆಫ್ ಅವರ್ ಸೌತ್ ಇಂಡಿಯನ್ ಫುಡ್. ಅದು ನಮ್ಮ ಫುಡ್ ಇನ್ ತಾಕತ್ತು. We should give more importance to it and it has got more potential. And even when it comes to even pricing also, ನಮ್ಮ ಸೌತ್ ಇಂಡಿಯನ್ ಫುಡ್ ಅಂತ ಹೇಳಿದ್ರೆ ಮೊದಲು ಚೀಪಾಗಿ ಕೇಳ್ತಾ ಇದ್ರು. ಈವನ್ ಇಡ್ಲಿ ದೋಸೆಗೆ ಯಾತಕ್ಕೆ ಅಷ್ಟೊಂದು ಪ್ರೈಸ್ ಕೊಡಬೇಕು ಅಂತ. ಸೊ ಅದ್ರಲ್ಲಿ ಇರೋದು ಸೈನ್ಸ್ ಬಿಹೈಂಡ್ ಇಟ್. ಒಂದು ಇಡ್ಲಿ ಮಾಡಬೇಕು ಅಂದ್ರೆ ಅದು 24 ಗಂಟೆ ಪ್ರೋಸೆಸ್. ಅದು ಒಂದು ದೋಸೆ ಹಿಟ್ ಮಾಡಬೇಕಂದ್ರೆ 24 ಗಂಟೆ ಪ್ರೋಸೆಸ್. ಅದು ನೋಬಡಿ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಸೈನ್ಸ್ ಬಿಹೈಂಡ್ ಇಟ್. ಸೊ now people have understood it and they are truly valuing it, and it's a truly honor to be part of the this association, and I'm glad that I'm sharing stage with such dignitaries. Thank you. ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಮತ್ತು ಸದಸ್ಯರೇ, ಒಂದು ಎರಡು ಮಾತನ್ನು ಹೇಳಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಣ. ನಾನು ಬರುವಾಗ ಒಂದು 2 ನಿಮಿಷ ತಡ ಆಯಿತು. ಸುಮಾರು 9:45ರಿಂದಲೇ ಭಾಳಷ್ಟು ಕಾಲ್ಗಳು ಬರ್ತಾ ಇದ್ವಿ. ಆ ಕಾಲ್ಗಳನ್ನು ಅಟೆಂಡ್ ಮಾಡ್ಕೊಂಡು ಬಂದೆ. ಆದರೂ ಒಂದು 2-3 ನಿಮಿಷ ಲೇಟ್ ಆಗಿರ್ಬೋದು. ನಾನು ಆವಾಗ ಅನಿಸ್ಕೊಂಡೆ, ಈ ಮದ್ಯ ವ್ಯಾಪಾರಿಗಳನ್ನ ಈ ಫಂಕ್ಷನ್ಗಳಿಗೆ ಬೆಳಿಗ್ಗೆನೇ ಕರೆದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಯಿತು. ಯಾಕಂತ ಹೇಳಿದ್ರೆ ನಾವು ನಮ್ಮ ವ್ಯಾಪಾರವನ್ನು ಮುಗಿಸೋದೆ 1-1.5 ಗಂಟೆ 2 ಗಂಟೆಗೆ. ಅದಾದ ಮೇಲೆ ಹೋಗಿ ಮನೆಯಲ್ಲಿ ಸಂಸಾರದೊಂದಿಗೆ ಸ್ವಲ್ಪ ಏನಾದರೂ ಮಾತುಕತೆ ನಡೆಸಿ ಮತ್ತೆ ಬೆಳಿಗ್ಗೆ ಹೇಳುವಾಗ ಮತ್ತೆ 10-11 ಗಂಟೆ ಆಗಲೇಬೇಕು. ಯಾಕಂದರೆ ಮನುಷ್ಯನಿಗೆ ನಿದ್ರೆ ಅಂತ ಬೇಕಾಗ್ತದೆ. ಅದರಿಂದ 1-2 ನಿಮಿಷ ತಡ ಆಯಿತು. ಆಯೋಜಕರಿಗೆ ಕ್ಷಮೆಯನ್ನು ಕೇಳ್ತಾ, ಆಮೇಲೆ ಒಂದು ಸಂತೋಷದ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಏನು ಆತಿಥ್ಯ ಸೇವೆ ಇವತ್ತು ಇಂಡಸ್ಟ್ರಿ ಇದೆ, ಇವತ್ತು ಕರ್ನಾಟಕದಾದ್ಯಂತ ವಿಶ್ವದಾದ್ಯಂತ ಏನು ಆತಿಥ್ಯವನ್ನು ಕೊಡ್ತಾ ಇದ್ದೀರಿ, ಅದರೊಟ್ಟಿಗೆ ನಾವು ಸೇರ್ಕೊಳ್ಳಿಕ್ಕೆ ಭಾಳ ಇಷ್ಟ ಆಗ್ತದೆ. ಯಾಕಂದ್ರೆ ನಿಮ್ಮದು ಯಾವುದೇ ಆತಿಥ್ಯ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ, ಒಂದು ಲವಲವಿಕೆಯಿಂದ ಒಳ್ಳೆ ಮಜವಾಗಿ ಇರಬೇಕಾದ್ರೆ ನಮ್ಮ ಲಿಕ್ಕರ್ ಬೇಕೇ ಬೇಕು. ಯು ಆರ್ ಬೀಯಿಂಗ್ ದ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಹಂಗಾಗಿ ಆ ಲಿಕ್ಕರ್ನ ಜೋಡಣೆಯೊಂದಿಗೆ ಇವತ್ತು ಈ ಹೋಟೆಲ್ ಇಂಡಸ್ಟ್ರಿ ಅಂತ ಹೇಳೋದು ಬಹಳಷ್ಟು ವಿಶ್ವದಾದ್ಯಂತ, ಅದರಲ್ಲೂ ವಿಶೇಷವಾಗಿ ನನಗೆ ಹೇಳಲಿಕ್ಕೆ ಆಸೆ ಆಗೋದು ಅಂತ ಹೇಳಿದ್ರೆ, ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಹುಶಃ ಈ ಹೋಟೆಲ್ಗಳ ಸಂಖ್ಯೆಯನ್ನು ಇವತ್ತು ಗಮನಿಸಿದ್ರೆ 90% ಅಥವಾ 80ರಿಂದ 90% ಹೋಟೆಲ್ಗಳು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲದಿಂದ ಬಂದವುಗಳು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಿದೆ. ಹಿಂದೆ ನಮ್ಮ ಹೋಟ್ಲ್ ಅವ್ರಿಗೆ ಎಂತ ಮರೆ ಅವ್ರು ಹೋಟ್ಲ್ ವ್ಯಾಪಾರ ಮಾಡೋದು ಅಂತ ಈ ತರ ನಮ್ಮ ಸಸಾರ ಇತ್ತು. ಈಗ ಆ ಸಸಾರ ಹೊಟ್ಟೋಗಿದೆ, ಕಂಪ್ಲೀಟ್ ಹೊಟ್ಟೋಗಿದೆ. ನಾನು ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ರೆಕಗ್ನಿಷನ್ ಇದೆ. ಇದನ್ನ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು. ಅದನ್ನ ತಗೊಂಡೋಗ್ಬೇಕಂದ್ರೆ ತುಂಬಾ ನಾವು ಕಾನ್ಸಂಟ್ರೇಷನ್ ಕೊಡ್ಬೇಕಾಗಿರೋದು ಹೈಜೀನ್ ಬಗ್ಗೆ, ಕ್ವಾಲಿಟಿ ಬಗ್ಗೆ. ಯಾಕಂದ್ರೆ ಇವತ್ತು ನೀವು ಅದೆರಡು ಕೊಡದೇ ಇದ್ರೆ ಖಂಡಿತ ನಿಮಗೆ ಗ್ರಾಹಕರು ಬರೋದಿಲ್ಲ. शुभ नामे जागे तव शुभ आशीष मागे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे। जय हे कर्नाटक माते, जय सुंदर नदी वन तलनाडे, जय हे रस ऋषिಗಳ ತೀರೆ, ಭೂದೇವಿಯ ಮಕುಟದ ನವಮಣಿಯೇ, ಚಂದನ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವ ತರಿಸಿದ ಭಾರತ ಜನನಿಯ ತನುಜಾತೆ.
ದೀಪವನ್ನ ಬೆಳಗಿಸೋದ್ರ ಮೂಲಕ ಗಣತಂತ್ರ ರಾಜ್ಯಪಾಲರು ಪರಮಪೂಜ್ಯ ಸ್ವಾಮೀಜಿಯವರು ಹಾಗೂ ಎಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದ್ದಾರೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಕರ್ನಾಟಕ ರಾಜ್ಯದ ವಿವಿಧೆಡೆಯಿಂದಲ್ಲಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಹೊರಗಿನಿಂದಲೂ ಸಹ ಎಲ್ಲ ಉದ್ಯಮಿಗಳು ಇಲ್ಲಿ ಆಗಮಿಸಿರೋದು ಸಂತೋಷದಾಯಕವಾಗಿರ್ತಕ್ಕಂಥ ಸಂಗತಿ. ನೂರ 26 ಕೋಣೆಗಳ ವಿಶೇಷವಾಗಿರ್ತಕ್ಕಂಥ ಹೋಟೆಲ್ ಸ್ಥಾಪಿಸೋದ್ರೊಂದಿಗೆ ತಮ್ಮದೇ ಆದ ವಿಶಿಷ್ಟ ಚಾಪನ ಕೂತ್ಕೋಬೇಕಾಗಿ ವಿನಂತಿ. ಹೀಗೆ ವಿಶೇಷವಾಗಿ ಅವರು ಗ್ರಾಹಕರಿಗೆ ಒಣಿಸಿ ಮನ ತಣಿಸಿರುವಂತಹ ನಿಟ್ಟಿನಲ್ಲಿ ಅಭೂತಪೂರ್ವ ಸೇವೆಯನ್ನ ಮಾಡಿದ್ದಾರೆ. ಇದೀಗ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಹೋಟೆಲುಗಳ ಸಂಘದ ಪರವಾಗಿ, ಆನ್ ಬಿಹಾಫ್ ಆಫ್ ಕರ್ನಾಟಕ ಸ್ಟೇಟ್ ಹೋಟೆಲ್ಸ್ ಅಸೋಸಿಯೇಷನ್ ಬಂಧುಗಳೇ, ಶ್ರೀ KV ಕುಪ್ಪರಾಜ್ ದಿ ಚಾನ್ಸರಿ ಗ್ರೂಪ್ ಬೆಂಗಳೂರಿಗೆ ಆತಿಥ್ಯ ರತ್ನ 2025 ಪ್ರಶಸ್ತಿಗೆ ಅಭಿನಂದನೆಗಳು. ವೇದಿಕೆಗೆ ಇದೀಗ ಆಗಮಿಸ್ತಾ ಇದ್ದಾರೆ. ಹಾಗೇನೆ ಅಭಿಮಾನಿಗಳು ದಯವಿಟ್ಟು ಗಮನಿಸಿ, ರಾಜ್ಯಪಾಲರು ಇರೋದ್ರಿಂದ ವೇದಿಕೆಯ ಕಾರ್ಯಕ್ರಮದ ನಂತರ ನಿಮ್ಮ ತೋರಿಸಿರುವ ಜ್ಞಾನವನ್ನ ಹಂಚಿಕೊಳ್ಳೋದಕ್ಕೆ ಗೋಪಾಡಿ ಶ್ರೀ ಗೋಪಾಡಿ ಶ್ರೀನಿವಾಸರಾವ್ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಕಂಗ್ರ್ಯಾಚುಲೇಷನ್. ವಿಪುಲ ಅವಕಾಶ ಇದ್ರೂ ಅವರು ಆಹಾರ ಉದ್ಯಮವನ್ನ ತಮ್ಮ ವೃತ್ತಿಯನ್ನಾಗಿ ಆರಿಸಿಕೊಂಡ್ರು. ಆದ್ರೂ ಸಹ ನಾವ್ಯಾರು ಚಪ್ಪಾಳೆ ಹೊಡೆಯೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇಂಜಿನಿಯರಿಂಗ್ ಬಿಟ್ಟು ಹೋಟೆಲ್ ಉದ್ಯಮದಲ್ಲಿ ತಮ್ಮದೇ ಆದ ವಿಶೇಷ ಛಾಪನ ಮೂಡಿಸಿದ್ದಾರೆ. ಪ್ರಶಸ್ತಿ ಪುರಸ್ಕೃತರ ನಗುವೆ ಮಾತಾಗಿ ಗ್ರಾಹಕರನ್ನ ಸಂತೋಷಪಡಿಸುತ್ತಿದ್ದಾರೆ. ಆತಿಥ್ಯ ರತ್ನ ವಾಸುದೇವ ಅಡಿಗ ಅವರಿಗೆ ಅಭಿನಂದನೆಗಳು. ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ ಧಾರವಾಡ ಮತ್ತು ಚಂದ್ರಾಯಪಟ್ಟಣದಂತಹ ಸಂಸ್ಥೆಯಲ್ಲೂ ಸಹ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀ ನಾಗೇಂದ್ರ ಪ್ರಸಾದ್ ಅವರಿಗೆ ಆತಿಥ್ಯ ರತ್ನ 2025ಕ್ಕೆ ಅಭಿನಂದನೆಗಳು. ಇನ್ನು ಐ ವುಡ್ ರಿಕ್ವೆಸ್ಟ್ ಶ್ರೀ ನಾರಾಯಣ್ ಗೌಡ, MD ವಿಷ್ಣು ಭವನ್ ಗ್ರೂಪ್ ಇರಲಿಲ್ಲ, ಮುಂದೆ ಹೋಟೆಲ್ ವಿಷ್ಣು ಭವನ್ ಗ್ರೂಪ್ ಹುಟ್ಟುಹಾಕಿ ಅದರ ಮಾಲೀಕತ್ವವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಹೋಟೆಲುಗಳ ಸಂಘದ ಪರವಾಗಿ ಆತಿಥ್ಯ ರತ್ನ ಶ್ರೀ ನಾರಾಯಣಗೌಡ ಅವರಿಗೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್. ಇದಾದ ಮೇಲೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಾಸನಕ್ಕೆ ತೆರಳಿದ್ರು. ಹೀಗೆ ಹೋಟೆಲ್ ಮಥುರಾ ಪ್ಯಾರಡೈಸ್, ಹೋಟೆಲ್ ಮಥುರಾ ಸೆಂಟ್ರಲ್ ಆರಂಭಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋಟೆಲ್ ಉದ್ಯಮಕ್ಕೆ ಹೊಸ ಆಯಾಮವನ್ನು ನೀಡಿದವರು ಮಥುರಾ ಗ್ರೂಪ್ಸ್ನ ಶ್ರೀ N ಗೋಪಿನಾಥ್ ಅವರಿಗೆ ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್. ಆತಿಥ್ಯ ರತ್ನ 2025 ಪ್ರಶಸ್ತಿಗಾಗಿ. ಗ್ರಾಮದ ಕೃಷ್ಣಪ್ಪ ಶೆಟ್ಟಿ ಹಾಗೂ ಸಾಮಾಜಿಕವಾಗಿ ಹಲವು ಸಂಘ ಸಂಸ್ಥೆಗಳೊಂದಿಗೆ ನಿರಂತರ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹುಬ್ಬಳ್ಳಿ ಹೋಟೆಲ್ ಸಂಘದಲ್ಲಿ 10 ವರ್ಷ ಸಂಘಟನಾ ಕಾರ್ಯದರ್ಶಿಯಾಗಿ 10 ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹೋಟೆಲ್ ಹರಿಪ್ರಿಯ ಹಾಗೂ ಹರ್ಷ ಫಾಸ್ಟ್ ಫುಡ್ ಎನ್ನುವ ಮೂಲಕ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ. ಸುಧಾಕರ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು.
ರಾಜೇಂದ್ರ ಶೆಟ್ಟಿ ಅವರು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ರಾಜೇಂದ್ರ ಶೆಟ್ಟಿ 1,500 ಜನಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಗಳನ್ನು ನೀಡಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ದಾವಣಗೆರೆ, ಪುಣೆ ಹೋಟೆಲ್ಗಳಲ್ಲಿ ತಮ್ಮದೇ ಆದ ಉದ್ಯಮವನ್ನು ನಡೆಸಿ ಅವರು ತಮ್ಮದೇ ಆದ ವಿದ್ಯುತ್ ಚಾಪನ ಮೂಡಿಸೋದ್ರ ಮೂಲಕ ಇಂದು ಅವರು ಉಡುಪಿ ಜಿಲ್ಲೆಯ ಹೆಮ್ಮೆಯ ಮಗನಾಗಿದ್ದಾರೆ. ಇವರಂತಹ ವ್ಯಕ್ತಿಗಳು ನಿಜವಾಗಿಯೂ ಸಮಾಜಕ್ಕೆ ಪ್ರೇರಣೆಯ ಮೂಲ. ಬಂಧುಗಳೇ, ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಟು ಶ್ರೀ ರಾಜೇಂದ್ರ ಶೆಟ್ಟಿ. ಇನ್ನು ರಾಜಾಜಿನಗರ, ವಿಜಯನಗರ ಮತ್ತು ಶೇಷಾದ್ರಿಪುರಂನಲ್ಲಿ ಸ್ಥಾಪಿತವಾಗಿರುವ ಸಾಗರ್ ಹೋಟೆಲ್ಗಳು ಅತ್ಯುತ್ತಮ ಗುಣಮಟ್ಟದ ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ. 3ನೇ ದಶಕದ ಸೇವಾ ಯಾತ್ರೆಯು ನಿರಂತರವಾಗಿ ಸಾಗ್ತಾ ಇದೆ. ಪಂಕಜ್ ಕೊಠಾರಿ, CMD ಸಾಗರ್ ಗ್ರೂಪ್ ಅವರಿಗೆ ಆತಿಥ್ಯ ರತ್ನ ಪ್ರಶಸ್ತಿಗೆ ಅಭಿನಂದನೆಗಳು. ನವರತ್ನಗಳಿಗೆ ಆತಿಥ್ಯ ರತ್ನ ಪ್ರಶಸ್ತಿ ನೀಡಾಗಿದೆ. ಒಂದ್ಸಲ ಅವರು ಒಂದೆಡೆಯಿಂದ ಯಶಸ್ವಿಯಾದ ಕ್ರೆಡಿಟ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ನಿರ್ವಹಿಸುತ್ತಾ ಹೋಟೆಲ್ ಉದ್ಯಮದಲ್ಲೂ ಸಹ ತೊಡಗಿಸಿಕೊಂಡಿದ್ದಾರೆ. ಹಾಗೆಯೇ ಪ್ರತಿಯೊಂದು ಸ್ಥಳವೂ ಅವರ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಶ್ರೀ ಚೇತನ್ ಹೆಗ್ಡೆ 1522 ಗ್ರೂಪ್ಗೆ ಅಭಿನಂದನೆಗಳು. ಇನ್ನು ಶ್ರೀ ಬೋಲಾ ರಮೇಶ್ ಅವರು ವೇದಿಕೆ ಉದ್ಯಮಶಾಲಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಮಾಜಕ್ಕೆ ಅನನ್ಯ ಕೊಡುಗೆ ನೀಡ್ತಾ ಇದ್ದಾರೆ. ದೀನ ದಲಿತರ ಮಕ್ಕಳ ಶಿಕ್ಷಣ, ಆರೋಗ್ಯ ಸೇವೆ ಹಾಗೂ ಸಾಮಾಜಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಧನಸಹಾಯ. ಶ್ರೀ ಬೋಲಾ ರಮೇಶ್ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆ. ಇನ್ನು ಐ ವುಡ್ ರಿಕ್ವೆಸ್ಟ್ ಶ್ರೀ ಶಾಂತೇಶ ಅವರು ಆಗಮಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಅವರು ತವರಿಗೆ ಮರಳಿ ವಿಜಯಪುರ ನಗರದಲ್ಲಿ ನಿರ್ಮಾಣ ಕಾಣದೆ ನಿಂತಿದ್ದ ಹೋಟೆಲ್ ಟೌನ್ ಪ್ಯಾಲೇಸ್ ಅನ್ನ ಲೀಸ್ಗೆ ಪಡೆದುಕೊಂಡು ಹೆಮ್ಮರವಾಗಿ ಬೆಳೆದಿದ್ದಾರೆ. ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಟು ಶ್ರೀ ಶಾಂತೇಶ ಕಳಸಗೊಂಡ. ಇನ್ನು ಶ್ರೀ ಜಗನ್ನಾಥ್ ವಿ ಪೈ CM ಜಗನ್ನಾಥ್ ಪೈ ಅವರು ವಿಶೇಷವಾಗಿ 1973ರಿಂದ ಇಂದಿನವರೆಗೆ ಹಂತ ಹಂತವಾಗಿ ಬೆಳೆದು ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ. ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ಲಿವಿಂಗ್ ಲೆಜೆಂಡ್ ಶ್ರೀ ಜಗನ್ನಾಥ್ ವಿ ಪೈ. ಇನ್ನು ಹೊರನಾಡು ಕನ್ನಡಿಗ ಹೋಟೆಲಿಯರ್ ಈ ಒಂದು ವಿಶೇಷ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಪರಮಪೂಜ್ಯ ಸ್ವಾಮೀಜಿಯವರು ಹಾಗೂ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಗೌರವವನ್ನು ನೀಡಬೇಕಾಗಿ ವಿನಂತಿ. ಇನ್ನು ನಂದನಾ ಪ್ಯಾಲೇಸ್ ಗ್ರೂಪ್ನ ಚೇರ್ಮನ್ ನಿರಂತರವಾಗಿ ಅನ್ನದ ಅಪೋಹದಲ್ಲಿ ತೊಡಗಿದ್ದಾರೆ. ಅವರಿಗೆ ಅಭಿನಂದನೆ. ಆಪದ್ಬಂಧುವಾಗಿ ಅನುಕೂಲ ಬರುವಾಗಿ ಕೆಲಸ ಮಾಡುವ ಒಂದು ಬ್ಯಾಂಕು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದೆ. ಇಂದಿಗೂ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. Services of last 45 years in Karnataka. I am doing this hotel and catering work for last 45 years, and I promise that I will go on do it better and better for the public of Karnataka and for our Indian nation. Thank you very much for cooperation. 70 very good success, and I look forward for 75 and 100 years. Thank you. ಇವತ್ತು ನಿಮಗೆ ಅವಾರ್ಡ್ ಕೊಟ್ಟಿದ್ದಾರೆ, ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಎಂಪ್ಲಾಯೀಸ್ಗೆ ಒಳ್ಳೆ ಇದನ್ನು ಕೊಟ್ಟಿದ್ದೀವಿ. ಅವ್ರಿಗೆ ಏನಾದರೂ ಆಕ್ಸಿಡೆಂಟ್ ಆದರೆ ನಾವೇ ಅವ್ರಿಗೆ ಕಟ್ಟಿರ್ತೀವಿ. ಎಷ್ಟು ಸ್ಟಾಫ್ಸ್ ಇದ್ದಾರೆ ಸರ್ ಇಲ್ಲಿ? 700+ ಸ್ಟಾಫ್. ಏನು ಸ್ಪೆಷಾಲಿಟಿ ಸರ್ ನಿಮ್ಮ ಹೋಟೆಲ್? ಏನು ಸ್ಪೆಷಾಲಿಟಿ? ಕೊಡಿ ಸರ್ ಮೈಕ್, ಒಂದು ನಿಮಿಷ ಅವ್ರ ಮೈಕ್. ಸರ್ ಸ್ವಲ್ಪ ಶೈ ಇದ್ದಾರೆ.
ಏ ಇರ್ಲಿ ಸರ್ ಪರವಾಗಿಲ್ಲ ಸರ್ ಸ್ವಲ್ಪ ವಾಯ್ಸ್ ಜೋರಿ ರೆಡಿ ಸ್ವಲ್ಪ ಫ್ರೇಮ್ ಅಲ್ಲಿ ಬನ್ನಿ ಸರ್ ರೆಡಿ ನಮ್ಮದು 2 ಹೋಟ್ಲ್ ಇದೆ, ಒಂದು 4 ಸ್ಟಾರ್ ಒಂದು 5 ಸ್ಟಾರ್. ಒಂದು ಹೋಟ್ಲಲ್ಲಿ ಟೊಯೋಟಾ ಟೈಪ್ ಆಗಿದೆ, ಅದರಲ್ಲಿ ಜಾಪನೀಸ್ ಟೈಪ್ ಮಾಡ್ತೀವಿ. ಸೊ 5 ಸ್ಟಾರ್ ಹೋಟ್ಲ್ ನಮ್ಮದು ಆಲ್ಕಬಿ ಅಂತ ಬ್ರೂ ಇದೆ. ಆ್ಯಂಡ್ ಅದರಿಂದ 25 ವರ್ಷ ಆಯಿತು ಒಂದು ನಮ್ಮ ಸ್ಟಾರ್ಟ್ ಮಾಡಿ. ಇವಾಗ ನಮ್ಮಲ್ಲಿ 500 ಜನ ಕೆಲಸ ಮಾಡ್ತಾರೆ. ಕಂಪ್ನಿ ಹೆಸರು ಚಾನ್ಸಿ ಹೋಟೆಲ್ಸ್ ಅಂತ. ಸೊ ನಾವು ಮಲ್ಟಿನ್ಯಾಷನಲ್ ಮಲ್ಟಿ ಹೋಟೆಲ್ ಕಂಪ್ನಿ ಎಲ್ಲ ಫಾರಿನ್ ಕಂಪ್ನಿಗಳೆಲ್ಲ ಬರ್ತಾರೆ ಮಾಡ್ತಾರೆ. ವೆರಿ ನೈಸ್ ಸೂಪರ್. 5% ಜನರಿಗೆ ನಾವು ಹೋಟೆಲ್ ಇಂಡಸ್ಟ್ರಿಯಿಂದ ಕೆಲಸವನ್ನು ಕೊಟ್ಟಿದ್ದೀವಿ. ಇಂಥ ಸಂದರ್ಭದಲ್ಲಿ ಹೋಟೆಲ್ ಉದ್ಯಮದ ಸಂಕಷ್ಟಕ್ಕೆ ಒಳಗಾದಾಗ ಉದ್ಯಮದ ಹಿತದೃಷ್ಟಿಯಿಂದ ಸರ್ಕಾರದ ಜೊತೆ ವ್ಯವಹಾರ ನಡೆಸುವ ಹೋಟೆಲ್ ಉದ್ಯಮದಾರರ ಸಂಘ ಇವತ್ತು ಹೋಟೆಲ್ ಉದ್ಯಮದಲ್ಲಿ ಅಲ್ಲದೆ ಸಾಮಾಜಿಕವಾಗಿ ತಮ್ಮ ಹೊಣೆಗಾರಿಕೆಯನ್ನು ನಿರ್ವಹಿಸುವಂತಹ ಹೋಟೆಲ್ ಮಾಲೀಕರನ್ನು ಗುರುತಿಸಿ ಸನ್ಮಾನಿಸುವಂತಹ ಉದ್ಯಮರತ ಪ್ರಶಸ್ತಿ ಕೊಡುವಂತಹ ಕೆಲಸ ಮಾಡಿದೆ. ಈ ನಿಟ್ಟಿನಲ್ಲಿ ಬಹುಶಃ ಇದು ಹೋಟೆಲ್ ಉದ್ಯಮ ಮಾಡೋರು ಕೇವಲ ತಮ್ಮ ಜೀವನವನ್ನು ಕಟ್ಟಡಕ್ಕೆ ಹೋಟೆಲ್ ಉದ್ಯಮ ನಡೆಸದೆ ಹೋಟೆಲ್ ಉದ್ಯಮ ಬೆಳವಣಿಗೆ ದೃಷ್ಟಿಯಿಂದ ಹಾಗೂ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸುವ ದೃಷ್ಟಿಯಿಂದ ಇದೊಂದು ಪ್ರೇರೇಪಣೆ ಮಾಡುವಂಥ ಒಂದು ಸಮಾರಂಭವಾಗಿ ಇದಿದೆ ಅಂತ ಹೇಳೋದಕ್ಕೆ ನನಗೆ ಏನಾದರೂ ಸನ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಅಣ್ಣ ತಮ್ಮಂದಿರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ಜೊತೆಗೆ ಬಂದಂತಹ ಗ್ರಾಹಕರು ನನ್ನ ಜೊತೆ ಕೈ ಹಿಡಿದು ನನ್ನನ್ನು ಇವತ್ತು 26 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದಾರೆ. ನಾನು ಉದ್ಯಮದಲ್ಲಿ 40 ವರ್ಷಗಳಾಗಿದೆ. ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡ್ಬಂದಿರೋದಕ್ಕೆ ಕಾರಣ ಗ್ರಾಹಕರೇ. ಅವರ ಇಷ್ಟ ನಷ್ಟಗಳಿಗೆ, ಅವರ ಇಷ್ಟಕ್ಕೆ ಸರಿಯಾಗಿ ಅವರಿಗೆ ಒಂದು ಸವಿ ರುಚಿಯ ಅನುಭವ ನೀಡೋ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಹುಶಃ ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚಿನ ಮಟ್ಟದ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಎಲ್ಲ ಉದ್ಯಮದಾರರು ಇವತ್ತು ಮಾಡ್ತಾರೆ ಅಂತೇಳಿ ನಾನು ಗೋಪಿನಾಥ್, ಶಿವಮೊಗ್ಗ ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಕಡೆ ನೋಡಿ ಮೇಡಮ್ ಎಲ್ಲ